Example number 1. Solve the system of inequalities graphically. X plus 2y is less than or equal to 8. 2x plus y is less than or equal to 8. X value greater than or equal to 0. Y value greater than or equal to 0. ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಎರಡು ಇನ್ಇಕ್ವಾಲಿಟಿನ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಇರಬೇಕು, ವೈ ವ್ಯಾಲ್ಯೂ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಇರಬೇಕು ಅಂದರೆ ಸೊ ಪಾಸಿಟಿವ್ ವ್ಯಾಲ್ಯೂಸು ಅಂತ ಅಂದಂಗೆ. ಸೊ ಈಗ ಫಸ್ಟ್ ಇನ್ಇಕ್ವಾಲಿಟಿನ ತೊಗೊಳ್ಳೋಣ. ಫಸ್ಟ್ ಇನ್ಇಕ್ವಾಲಿಟಿ ತೊಗೊಂಡು ಸೊ ದಟ್ ಈಸ್ ಫಸ್ಟ್ ಇನ್ಇಕ್ವಾಲಿಟಿ ಎಕ್ಸ್ ಪ್ಲಸ್ 2y ಎಕ್ಸ್ ಪ್ಲಸ್ 2y ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8. ಫಸ್ಟ್ ಇನ್ಇಕ್ವಾಲಿಟಿನ ತಗೊಂಡೆ. ಈಗ ನಾವು ಇದ್ರ ಕಂಡೀಷನ್ ಟ್ರೂ ಇದೆನಾ ಮತ್ತು ಫಾಲ್ಸ್ ಇದನ್ನು ನಾವು ಚೆಕ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಚೆಕ್ ಮಾಡೋದಕ್ಕೆ ಎರಡು ವ್ಯಾಲ್ಯೂನ 0 ಬರೆಯೋದು, ಎಕ್ಸ್ ವ್ಯಾಲ್ಯೂನ 0 ಬರೆಯೋದು ಮತ್ತು ವೈ ವ್ಯಾಲ್ಯೂನ 0 ಬರೆಯೋದು. ಎರಡು ವ್ಯಾಲ್ಯೂನ 0 ಬರ್ದೀವಿ ಅಂತಂದರೆ ಅದು ಕಂಡೀಷನ್ ಟ್ರೂ ಐತಾ ಮತ್ತು ಫಾಲ್ಸ್ ಐತಾ ನಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಈಸ್ ಪುಟ್ ಎಕ್ಸ್ ವ್ಯಾಲ್ಯೂ ಆ್ಯಂಡ್ ವೈ ವ್ಯಾಲ್ಯೂ ಬೋತ್ ಆರ್ ಈಕ್ವಲ್ ಟು 0. ಸೊ ಪುಟ್ ಎಕ್ಸ್ ಈಕ್ವಲ್ ಟು 0, ಪುಟ್ x equal to 0 and y is equal to 0. ಎರಡು 0 ಬರೆಯೋಣ. ಸೊ ಎಕ್ಸ್ ವ್ಯಾಲ್ಯೂನ 0 ಬರ್ತೀವಿ ಅಂತಂದರೆ 0 ಆಯಿತು, ಪ್ಲಸ್ 2 ಇಂಟು ವೈ ವ್ಯಾಲ್ಯೂನ 0 ಬರ್ತೀವಿ ಅಂತಂದರೆ 2 ಇಂಟು 0 ಏನಾಗ್ಬಿಡುತ್ತೆ, ಸೊ ಪ್ಲಸ್ಸಿಗೆ ಪ್ಲಸ್ ಬರೀತೀನಿ. 2 ಇಂಟು 0 ಏನಾಯಿತು ಅಂದರೆ ಅದು 0 ಆಯಿತು. ಸೊ ಲೆಸ್ ದಾನ್ ಆರ್ ಈಕ್ವಲ್ ಟು 8 ಆಯಿತು. ಸೊ 0 ಪ್ಲಸ್ 0 ಅಂದರೆ ಏನಾಯ್ತು, ಅದು 0 ಆಯಿತು. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8 ಅಂತ ಬಂತಿದ್ದು. ಸೊ ಅದಕ್ಕೆ ಇಲ್ಲಿ ಕಂಡೀಷನ್ ಬರೆಯೋಣ, 0 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8. ಸೊ ಇದು ಈ ಕಂಡೀಷನ್ 0 ಅನ್ನೋದು 8ಕ್ಕಿಂತ ಚಿಕ್ಕದಿದೆ ಅಥವಾ ಈಕ್ವಲ್ ಟು ಇದೆ ಅಂತ ಹೇಳ್ತಾರೆ. ಸೊ 0 ಈಸ್ ಆಲ್ವೇಸ್ ಲೆಸ್ ದ್ಯಾನ್ 8, ದೇರ್ ಫಾರ್ ದಿಸ್ ಈಸ್ ಟ್ರೂ ಕಂಡೀಷನ್. 0 ಅನ್ನೋದು ಯಾವಾಗಿದ್ರೂ 8 ವ್ಯಾಲ್ಯೂಕ್ಕಿಂತ ಕಡಿಮೆ ಇದೆ ಅಂತ ಅಂದಂಗೆ. ಸೊ ದಿಸ್ ಈಸ್ ಟ್ರೂ ಕಂಡೀಷನ್. ಸೊ ದೆನ್ ರೈಟ್ ದ inequality into equality form. Equality form. ಸೊ ಇಕ್ವಾಲಿಟಿ ಫಾರ್ಮ್ ಬರೀಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಲೆಸ್ ದಾನ್ ಆರ ಇರಲಿ ಗ್ರೇಟರ್ ದಾನ್ ಆರ ಇರಲಿ ಅದನ್ನು ನಾವು ಈಕ್ವಲ್ ಟು ಅಂತ ಬರ್ಕೊಂಬಿಡೋದು. ಸೊ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8 ಅಂತ ಬರ್ಕೊಂಬಿಡ್ತೀನಿ. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8 ಅಂತ ಬರ್ಕೊಂಡೆ. ಈಗ ಒಂದು ಟೇಬಲ್ ಬರೆಯೋದು. ಸೊ ಟೇಬಲ್ ಬರಿತೀನಿ. ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ನ ಬರೆಯೋದು, ಇಲ್ಲಿ ವೈ ಕೋಆರ್ಡಿನೇಟ್ನ ಬರಿತೀನಿ. ಸೊ ದಿಸ್ ಈಸ್ ಪಾಯಿಂಟ್ ಎ, ದಿಸ್ ಈಸ್ ಪಾಯಿಂಟ್ ಬಿ. ಇಲ್ಲಿ ಪಾಯಿಂಟ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಎಕ್ಸ್ ವ್ಯಾಲ್ಯೂನ 0 ಬರ್ಕೋತೀವಿ. ಎಕ್ಸ್ ವ್ಯಾಲ್ಯೂನ 0 ಬರೆಯೋದು, ಪುಟ್ ಎಕ್ಸ್ ವ್ಯಾಲ್ಯೂ ಆಸ್ 0. ಹಾಗಾದರೆ ಈ ಈಕ್ವೇಷನ್ ಒಳಗಡೆ ಎಕ್ಸ್ ವ್ಯಾಲ್ಯೂನ 0 ಬರೆದ್ರೆ ಏನಾಗುತ್ತೆ ನೋಡೋಣ. 0 ಪ್ಲಸ್ 2 ಇಂಟು ವೈ ಈಸ್ ಈಕ್ವಲ್ ಟು 8 ಆಯಿತು. ಎಕ್ಸ್ ವ್ಯಾಲ್ಯೂನ ಅಷ್ಟೇ 0 ಬರ್ತೀನಿ. ಸೊ ಈಗ ಆನ್ಸರ್ ಏನು ಬಂತದ್ದು, 2y ಈಸ್ ಈಕ್ವಲ್ ಟು 8 ಅಂತ ಆಯಿತು. ಸೊ y ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 2 ಆಗುತ್ತೆ, ಅಂದರೆ 4 ಅಂತ ಆಯಿತು. y ವ್ಯಾಲ್ಯೂ 4 ಆಯಿತು. y ವ್ಯಾಲ್ಯೂನ 4 ಅಂತ ಬರಿತೀನಿ. ಎಕ್ಸ್ ವ್ಯಾಲ್ಯೂನ 0 ಬರ್ಕೊಂಡಾಗ y ವ್ಯಾಲ್ಯೂ 4 ಆಯಿತು. ಓಕೆ, ಈಗ ಏನು ಮಾಡ್ತೀವಿ ಅಂದರೆ y ವ್ಯಾಲ್ಯೂನ 0 ಬರೆಯೋದು. y ವ್ಯಾಲ್ಯೂನ ನಾವು 0 ಬರ್ತೀವಿ ಅಂತಂದರೆ ನೆಕ್ಸ್ಟ್ ಇಕ್ವೇಷನ್ ಏನಾಗುತ್ತೆ ನೋಡೋಣ. ಎಕ್ಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರಿತೀನಿ. ಎಕ್ಸ್ ಪ್ಲಸ್ 2 ಇಂಟು ವೈ ವ್ಯಾಲ್ಯೂನ 0 ಬರೆಯೋಣ. ವೈ ವ್ಯಾಲ್ಯೂನ 0 ಬರೆಯೋಣ ಈಸ್ ಈಕ್ವಲ್ ಟು 8. ಸೊ ಇದೇ ಇಕ್ವೇಷನ್ ಒಳಗಡೆ ವೈ ವ್ಯಾಲ್ಯೂನ 0 ಬರೆದ. ಈಗ 2 ಇಂಟು 0 ಏನಾಗ್ಬಿಡುತ್ತೆ, 0 ಆಗಿಬಿಡುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಏನಾಯಿತು, 8. ಎಕ್ಸ್ ಈಕ್ವಲ್ ಟು 8. ಹಾಗಾದರೆ ಎಕ್ಸ್ ವ್ಯಾಲ್ಯೂನ 8 ಅಂತ ಬರೆಯೋಣ. ನೆನಪಿರಲಿ, ಈ ಟೇಬಲ್ ಬರೆದಾದ್ಮೇಲೆ ಫಸ್ಟ್ ಎಕ್ಸ್ ವ್ಯಾಲ್ಯೂನ 0 ಬರ್ಕೋತೀವಿ, ವೈ ವ್ಯಾಲ್ಯೂ ಸಿಗುತ್ತೆ, ಅದು 4 ಬಂದಿದೆ. ನೆಕ್ಸ್ಟ್ ಏನು ಮಾಡ್ತೀವಿ, ವೈ ವ್ಯಾಲ್ಯೂನ 0 ಬರ್ಕೋತೀವಿ. ಸೊ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 8 ಬಂತು, 8 ಎಂಟ್ರಿ ಮಾಡಿದೆ. ಸೊ ನಾವು ಪಾಯಿಂಟ್ ಎ ಪಾಯಿಂಟದ್ದು ಕೋಆರ್ಡಿನೇಟ್ಸ್ ಬರೋಣ. ಪಾಯಿಂಟ್ ಎ. ಸೊ ಫಸ್ಟಿಗೆ ನಾವು ಎಕ್ಸ್ ವ್ಯಾಲ್ಯೂ ಬರೀಬೇಕು, ಆಮೇಲೆ ವೈ ಬರೀಬೇಕು. ಅಂದರೆ 0,4 ಆಯಿತು. 0,4 ಈಸ್ ಪಾಯಿಂಟ್ ಎ. ಸೊ ದೆನ್ ಪಾಯಿಂಟ್ ಬಿ
ಫಸ್ಟಿಗೆ ಎಕ್ಸ್ ಬರಿತೀವಿ, ವೈ ಬರಿತೀವಿ, ಅಂದರೆ 8,0 ಆಯಿತು. ಸೊ ಇಷ್ಟು ನಾವು ಸಾಲ್ವ್ ಮಾಡಿದ್ದೇನಿದು ಫಸ್ಟ್ ಇನ್ಇಕ್ವಾಲಿಟಿನ ತೊಗೊಂಡು ಸಾಲ್ವ್ ಮಾಡಿದ್ವಿ. ಸೊ ಅದೇ ರೀತಿ ಏನು ಮಾಡ್ತೀವಿ ಅಂತಂದರೆ ಸೆಕೆಂಡ್ ಇನ್ಇಕ್ವಾಲಿಟಿನ ತಗೋತೀವಿ. ಸೆಕೆಂಡ್ ಇನ್ಇಕ್ವಾಲಿಟಿ ಏನಿದೆ 2x + y ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8 ಇದೆ. ಸೊ ಸೆಕೆಂಡ್ ಇನ್ಇಕ್ವಾಲಿಟಿನ ಬರ್ಕೋತೀನಿ. ಸೆಕೆಂಡ್ ಇನ್ಇಕ್ವಾಲಿಟಿ 2x + y ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8. ಸೇಮ್ ಇದೇ ರೀತಿನ ಅದನ್ನು ಸಾಲ್ವ್ ಮಾಡ್ತಾ ಹೋಗೋದು. ಫಸ್ಟ್ ಇಕ್ವೇಷನ್ ಯಾವ ರೀತಿ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿನೇ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಕಂಡೀಷನ್ ಚೆಕ್ ಮಾಡ್ತೀವಿ. ಟ್ರೂ ಆರ್ ಫಾಲ್ಸ್ ಕಂಡೀಷನ್ ಚೆಕ್ ಮಾಡಬೇಕು ಅಂತಂದರೆ ನಾವು ಎಕ್ಸ್ ವ್ಯಾಲ್ಯೂನು 0 ಬರ್ಕೋಬೇಕು, ವೈ ವ್ಯಾಲ್ಯೂನು 0 ಬರ್ಕೋಬೇಕು. ಅವಾಗ ಅದು ಟ್ರೂ ಇದೇನೋ ಫಾಲ್ಸ್ ಇದೇನೋ ಗೊತ್ತಾಗುತ್ತೆ. ಸೊ ಸೇಮ್ ಪುಟ್ x = 0 ಆ್ಯಂಡ್ y = 0 ಇನ್ ದಿಸ್ ಈಕ್ವೇಷನ್. ಎಕ್ಸ್ ವ್ಯಾಲ್ಯೂನ 0 ಬರೆಯೋಣ. 2 × 0 ಎಕ್ಸ್ ವ್ಯಾಲ್ಯೂನ 0 ಬರೆದ್ರೆ 2 × 0 0 ಆಯಿತು. ಪ್ಲಸ್ y ವ್ಯಾಲ್ಯೂನ 0 ಬರ್ತೀವಿ ಅಂದರೆ ಅದು 0 ಆಯಿತು. ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8. 0 + 0 ಅಂದರೆ 0. ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8. ಹಾಗಾದರೆ ಇಲ್ಲಿ ಅದು ಕಂಡೀಷನ್ ಏನಾಯಿತು ನೋಡೋಣ. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8 ಅಂತ ಆಯಿತು. ಸೊ ದಟ್ ಈಸ್ ಟ್ರೂ. ಸೊ 0 ಈಸ್ ಆಲ್ವೇಸ್ ಲೆಸ್ ದನ್ 8 ಈಸ್ ಟ್ರೂ ಕಂಡೀಷನ್. ಸೊ ಇಲ್ಲಿ ಕಂಡೀಷನ್ನ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಈಕ್ವಾಲಿಟಿ ಫಾರ್ಮ್ ಒಳಗಡೆ ಬರಿತೀವಿ. ಸೊ ಇದೇ ಇನ್ಇಕ್ವಾಲಿಟಿನ ನಾವು ಈಕ್ವಾಲಿಟಿ ಫಾರ್ಮಲ್ಲಿ ಬರಿತೀವಿ. ಈಕ್ವಾಲಿಟಿ ಫಾರ್ಮ್ ಅಂದರೆ ಈ ಸಿಂಬಲ್ ತೆಗೆದು ಈಕ್ವಲ್ ಟು ಅಂತ ಬರಿತೀವಿ ಅಷ್ಟೇ. 2x + y ಈಸ್ ಈಕ್ವಲ್ ಟು 8. ಸೊ ದೆನ್ ಅಗೇನ್ ಟೇಬಲ್. ಸೇಮ್ ಇದೇ ರೀತಿನೇ ಬಿಡಿಸ್ತಾ ಹೋಗ್ತೀವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರಿತೀವಿ. ಇಲ್ಲಿ ಎ ಪಾಯಿಂಟ್ ಬಿ ಪಾಯಿಂಟ್ ತೊಗೊಂಡಿದ್ವಲ್ಲ ಹಾಗೆ ಇಲ್ಲಿ ಸಿ ಪಾಯಿಂಟ್ ಮತ್ತು ಡಿ ಪಾಯಿಂಟ್ನ ತೊಗೋತೀನಿ. ಓಕೆ. ಸೊ ಇಲ್ಲಿನೂ ಸೇಮ್ ಫಸ್ಟ್ ಒಂದು ವ್ಯಾಲ್ಯೂನ 0 ಬರ್ತೀವಿ, ಅಂದರೆ ಎಕ್ಸ್ ವ್ಯಾಲ್ಯೂನ 0 ಬರ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂನ 0 ಬರೆಯೋದು. ಈ ಈಕ್ವೇಷನ್ ಒಳಗಡೆ ಎಕ್ಸ್ ವ್ಯಾಲ್ಯೂನ 0 ಬರೆಯೋದು. 2 × 0 ಪ್ಲಸ್ y ಈಸ್ ಈಕ್ವಲ್ ಟು 8. ಅಂದರೆ ಎಕ್ಸ್ ವ್ಯಾಲ್ಯೂನ ಅಷ್ಟೇ 0 ಬರ್ಕೊಂಡೆ. ಸೊ 2 × 0 ಅಂದರೆ ಇದು 0 ಆಗಿಬಿಡ್ತು. ಸೊ y ಈಸ್ ಈಕ್ವಲ್ ಟು 8. ಸೊ y ವ್ಯಾಲ್ಯೂ 8 ಅಂತ ಆಯಿತು. ಓಕೆ. ನೆಕ್ಸ್ಟ್ ಏನು ಬರಿತೀವಿ ಅಂದರೆ y ವ್ಯಾಲ್ಯೂನ 0 ಬರ್ಕೋತೀವಿ. y ವ್ಯಾಲ್ಯೂನ 0 ಬರ್ತೀವಿ. ಇಕ್ವೇಷನ್ ಏನಾಗುತ್ತೆ ನೋಡಿ. 2x ಪ್ಲಸ್ y ವ್ಯಾಲ್ಯೂನ 0 ಬರೆಯೋದು. 0 ಈಸ್ ಈಕ್ವಲ್ ಟು 8. ಸೊ ಹಾಗಾದರೆ 2x ಈಸ್ ಈಕ್ವಲ್ ಟು 8 ಆಯಿತು. ಸೊ x ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 8 / 2. ಸೊ ಅಂದರೆ ಎಕ್ಸ್ ವ್ಯಾಲ್ಯೂ 4 ಆಯಿತು. ಎಕ್ಸ್ ವ್ಯಾಲ್ಯೂನ 4 ಅಂತ ಬರೆಯೋಣ. ಸೊ ಇಲ್ಲಿ ಕೋಆರ್ಡಿನೇಟ್ಸ್ ಬರೆಯೋದು. ಸಿ ಪಾಯಿಂಟ್ ಬರಿತೀನಿ. ಸಿ ಪಾಯಿಂಟ್ ಬರಿಬೇಕಾದ್ರೂ ಸೇಮ್ ಫಸ್ಟಿಗೆ ನಾವು ಎಕ್ಸ್ ಬರಿಬೇಕು, ಆಮೇಲೆ y ಬರಿಬೇಕು. ಅಂದರೆ 0,8 ಆಯಿತು. 0,8 ಆಯಿತು. ಡಿ ಪಾಯಿಂಟ್ ಏನಾಗುತ್ತೆ ಅಂದರೆ 4,0 ಆಗುತ್ತೆ. 4,0. ಸೊ ನೆನಪಿರಲಿ, ಫಸ್ಟ್ ಇನ್ಇಕ್ವಾಲಿಟಿನ ತೊಗೊಂಡಿವಿ. ಟ್ರೂ ಮತ್ತು ಫಾಲ್ಸ್ ಕಂಡೀಷನ್ ಚೆಕ್ ಮಾಡಬೇಕಂದ್ರೆ ಎರಡೂ 0 ಬರೆಯೋದು. ಎರಡೂ 0 ಬರೆದ್ರೆ ನಮ್ಗೆ ಕಂಡೀಷನ್ ಗೊತ್ತಾಗುತ್ತೆ. ಸೊ ಅಕಸ್ಮಾತ್ ಇಲ್ಲಿ ಅದು ಗ್ರೇಟರ್ ದಾನ್ ಅಂತ ಸಿಂಬಲ್ ಇತ್ತು ಅಂದರೆ, ಇಲ್ಲಿ ಗ್ರೇಟರ್ ದಾನ್ ಸಿಂಬಲ್ ಇತ್ತು ಅಂದರೆ 0 ಈಸ್ ಗ್ರೇಟರ್ ದಾನ್ 8 ಆಗ್ತಿತ್ತು. ಅವಾಗ ಅದು ಫಾಲ್ಸ್ ಆಗ್ತಿತ್ತು. ಸೊ ಇಲ್ಲಿ ಲೆಸ್ ದಾನ್ ಇದೆ, ಅದು ಟ್ರೂ ಕಂಡೀಷನ್ ಆಯಿತು. ಸೊ ಕಂಡೀಷನ್ ಚೆಕ್ ಮಾಡಬೇಕಂದ್ರೆ ಎಕ್ಸ್ ವ್ಯಾಲ್ಯೂನ ಮತ್ತು y ವ್ಯಾಲ್ಯೂನ 0 ಬರ್ಕೋತೀವಿ. ಎಕ್ಸ್ ವ್ಯಾಲ್ಯೂನ ಮತ್ತು y ವ್ಯಾಲ್ಯೂನ 0 ಬರ್ಕೊಂಡು ಕಂಡೀಷನ್ನ ನಾವು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನು ಬರಿತೀವಿ ಅಂದರೆ ಈಕ್ವಾಲಿಟಿ ಫಾರ್ಮ್ ಇರೋದನ್ನು, ಇನ್ಇಕ್ವಾಲಿಟಿ ಇರೋದನ್ನು ಈಕ್ವಾಲಿಟಿ ಫಾರ್ಮ್ ಒಳಗಡೆ ಬರಿತೀವಿ. ಈಕ್ವಾಲಿಟಿ ಫಾರ್ಮ್. ಸೊ ದೆನ್ ಸಾಲ್ವಿಂಗ್ ಫಾರ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ. ಎಕ್ಸ್ ವ್ಯಾಲ್ಯೂನ 0 ಬರೆಯೋದು, y ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ y ವ್ಯಾಲ್ಯೂನ 0 ಬರೆಯೋದು, ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಹಂಗೆ ಸೆಕೆಂಡ್ ಇಕ್ವೇಷನಿಗೂ ಈಕ್ವಾಲಿಟಿ ಫಾರ್ಮಲ್ಲಿ ಬರ್ಕೊಂಡು ಎಕ್ಸ್ ವ್ಯಾಲ್ಯೂನ 0 ಬರಿತೀವಿ, y ವ್ಯಾಲ್ಯೂ ಸಿಗುತ್ತೆ. y ವ್ಯಾಲ್ಯೂನ 0 ಬರ್ಕೊಳ್ಳೋದು, ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ನೆನಪಿರಲಿ ವಿದ್ಯಾರ್ಥಿಗಳ, ಇವೇನು ಕ್ಯಾಲ್ಕುಲೇಷನ್ ಬರ್ತಿದ್ದೀವಲ್ಲ ಇದಕ್ಕೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ. ಇದನ್ನು ಸಾರ್ಟ್ ಮಾಡಲಿಲ್ಲ ಅಂದರೂ ನಡೀತಿರ್ತೀವಿ ನೀವು. ಸೊ ಡೈರೆಕ್ಟಾಗಿ ನೀವು ಬರ್ಕೋಬೋದು. ಇದೇನು ಇಲ್ಲಿ ಬರೀತಿದ್ದೀನಲ್ಲ ಇದಕ್ಕೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ ನಿಮಗೆ ಎಕ್ಸಾಮಿಗೆ. ಇದಕ್ಕೆ ಮಾರ್ಕ್ಸ್ ಇರೋದಿಲ್ಲ. ಸೊ ಇಲ್ಲಿ ಏನು ಬರ್ತಿದ್ದೀನಿ ಇದನ್ನಷ್ಟೇ ಬರೆದ್ರೆ ಸಾಕು.
ನಿಮಗೆ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಇದು ಕ್ಯಾಲ್ಕುಲೇಷನ್ ಮುಗೀತು. ನೆಕ್ಸ್ಟ್ ಏನು ಹೋಗ್ತೀವಿ ಅಂದರೆ ಗ್ರಾಫಿಗೆ ಹೋಗ್ತೀವಿ. ಸೊ ಗ್ರಾಫ್ ಬರೆಯೋಣ. ಸೊ ಎಕ್ಸ್ ಕೋಆರ್ಡಿನೇಟ್ ನೋಡಿರಿ, ಎಕ್ಸ್ ಕೋಆರ್ಡಿನೇಟ್ 0 ಇದೆ, 8 ಇದೆ, ಇಲ್ಲಿ 0 ಇದೆ, 4 ಇದೆ. ಸೊ ಮ್ಯಾಕ್ಸಿಮಮ್ 8 ಇದೆ. ಸೊ ಅದಕ್ಕೆ ನಾವು ಏನು ಮಾಡೋಣ, ಎಕ್ಸ್ ಆಕ್ಸಿಸ್ಗೆ 8 ಪಾಯಿಂಟ್ಸ್ನ ಬರೆಯೋಣ. ಸೊ ವಾಯ್ ವ್ಯಾಲ್ಯೂ ನೋಡಿರಿ, ಇಲ್ಲಿ 4 ಇದೆ, ಇಲ್ಲಿ 0 ಇದೆ, ನೆಕ್ಸ್ಟ್ ಇಲ್ಲಿ 8 ಇದೆ, ಇಲ್ಲಿ 0 ಇದೆ, ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 8 ಆಯಿತು. ಸೊ ಅದಕ್ಕೆ ವಾಯ್ ಆಕ್ಸಿಸ್ಗೆ 8 ಪಾಯಿಂಟ್ಸ್ನ ಬರ್ಕೊಂಡೆ. ಅದು ಸ್ಕೇಲ್ ಇಲ್ಲಿ ಇಂಪಾರ್ಟೆಂಟ್. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ 2 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್ಸ್, ಅಲಾಂಗ್ ವಾಯ್ ಆಕ್ಸಿಸ್ 2 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್. ನಾನಿಲ್ಲಿ 2 ಸೆಂಟಿಮೀಟ್ರಿಗೆ ಒಂದೊಂದು ಯೂನಿಟ್ಸ್ನ ನಾನು ಬರೆದಿದ್ದೀನಿ. ಓಕೆ. ಸೊ ಈಗ ನಾವು ಪಾಯಿಂಟ್ಸ್ನ ಗುರ್ತ ಮಾಡ್ತಾ ಹೋಗೋದಾದರೆ ಫಸ್ಟ್ ಪಾಯಿಂಟಿಗೆ ಬರೋಣ. ಎ ಪಾಯಿಂಟ್ ಏನಿದೆ ಅಂದರೆ 0,4 ಇದೆ, ಅಂದರೆ ಎಕ್ಸ್ ವ್ಯಾಲ್ಯೂ 0 ಇದೆ, ವಾಯ್ ವ್ಯಾಲ್ಯೂ 4 ಇದೆ. ಹಾಗಾದರೆ ವಾಯ್ ಆಕ್ಸಿಸಲ್ಲಿ 4 ಇದ್ದಲ್ಲಿ ಈ ಪಾಯಿಂಟ್ನ ಬರಿತೀನಿ ನಾನು. ಅಂದರೆ ವಾಯ್ ಇದ್ದಲ್ಲಿ 4 ಅಂದರೆ ಇಲ್ಲಿ ಬಂತು, ಇಲ್ಲಿ ಆ ಪಾಯಿಂಟ್ ಬರಿತೀನಿ. ಸೊ ದ್ಯಾಟ್ ಈಸ್ ಎ ಪಾಯಿಂಟ್ 0,4. ಎ ಪಾಯಿಂಟ್ನ ಬರೆದೆ 0,4. ನೆಕ್ಸ್ಟ್ ಬಿ ಪಾಯಿಂಟಿಗೆ ಹೋಗ್ತೀನಿ. ಬಿ ಪಾಯಿಂಟ್ ಏನಿದೆ 8,0 ಇದೆ, ಅಂದರೆ ಎಕ್ಸ್ ವ್ಯಾಲ್ಯೂ 8 ಇದೆ, ವಾಯ್ ವ್ಯಾಲ್ಯೂ 0 ಇದೆ, ಅಂದರೆ ಎಕ್ಸ್ ವ್ಯಾಲ್ಯೂ 8. ಎಕ್ಸ್ ಆಕ್ಸಿಸಲ್ಲಿ 8 ಪಾಯಿಂಟ್ಗೆ ನಾನು ಗುರ್ತ ಮಾಡ್ತೀನಿ. ಎಕ್ಸ್ ಆಕ್ಸಿಸಲ್ಲಿ 8 ಪಾಯಿಂಟ್ಗೆ ಗುರ್ತ ಮಾಡೋಣ. ಅದು ಪಾಯಿಂಟ್ ಬಿ ದಟ್ ಈಸ್ 8,0. ಸೊ ದಿಸ್ ಈಸ್ ಎ ಪಾಯಿಂಟ್, ದಿಸ್ ಈಸ್ ಬಿ ಪಾಯಿಂಟ್. ಈಗ ನಾವು ಇವೆರಡು ಪಾಯಿಂಟ್ನ ಜಾಯಿನ್ ಮಾಡ್ತೀವಿ. ಜಾಯಿನ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಇದು ಸ್ಟ್ರೈಟ್ ಲೈನ್ ಬರೆದಿದ್ದಿಲ್ಲ, ಅದರದ್ದು ಇಕ್ವೇಷನ್ ಏನಿದೆ ಅದನ್ನು ಬರೀಬೇಕು. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8 ಒಂದು ಕಡೆ ಬರೋಣ. ಈ ಇಕ್ವೇಷನಿಗೆ ಹಚ್ಚಿ ಏನು ಬರೋಣ, ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8. ಇದ್ರ ಇಕ್ವೇಷನ್ ಆಯಿತು. ಓಕೆ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಸೆಕೆಂಡ್ ಇನ್ಇಕ್ವಾಲಿಟಿನಲ್ಲಿ ಬಂದಿರೋ ಪಾಯಿಂಟ್ಸ್ನ ತೊಗೊಳ್ಳೋಣ. ಸಿ ಪಾಯಿಂಟ್ ಏನಿದೆ ಅಂದರೆ 0,8. ಎಕ್ಸ್ ವ್ಯಾಲ್ಯೂ 0, ವಾಯ್ ವ್ಯಾಲ್ಯೂ 8, ಅಂದರೆ ವಾಯ್ ಆಕ್ಸಿಸಲ್ಲೇ 8 ಪಾಯಿಂಟ್ಗೆ ನಾನು ಆ ಪಾಯಿಂಟ್ನ ಬರಿತೀನಿ. ಹಿಯರ್ 8, ದಟ್ ಈಸ್ ಪಾಯಿಂಟ್ ಸಿ ಆಫ್ 8,0. ಸಿ ಪಾಯಿಂಟ್ನ ಗುರ್ತ ಮಾಡಿದೆ. ಇದು ಸಿ ಪಾಯಿಂಟ್ ಆಯಿತು. ನೆಕ್ಸ್ಟ್ ಏನಿದೆ ಡಿ ಪಾಯಿಂಟ್ 4,0. ಎಕ್ಸ್ ವ್ಯಾಲ್ಯೂ 4 ಇದೆ, ವಾಯ್ ವ್ಯಾಲ್ಯೂ 0 ಇದೆ, ಅಂದರೆ ಎಕ್ಸ್ ಆಕ್ಸಿಸಲ್ಲಿ 4 ಪಾಯಿಂಟ್ಗೆ ಗುರ್ತ ಮಾಡ್ತೀನಿ. ಸೊ ಹಿಯರ್, ಸೊ ದಟ್ ಈಸ್ 4. ಡಿ ಪಾಯಿಂಟ್ 4,0. ಈಗ ಈ 8 ಪಾಯಿಂಟ್ನ ಮತ್ತು ಈ 4 ಪಾಯಿಂಟ್ನ ನಾನು ಜಾಯಿನ್ ಮಾಡ್ತೀನಿ. ಸೊ 8 ಪಾಯಿಂಟ್ ಆ್ಯಂಡ್ 4 ಪಾಯಿಂಟ್, ಜಾಯಿನಿಂಗ್ 8 ಆ್ಯಂಡ್ 4. ಲೈನ್ನ ಜಾಯಿನ್ ಮಾಡಿ ಅದರದ್ದು ಇಕ್ವೇಷನ್ ಏನಿದೆ ಆ ಇಕ್ವೇಷನ್ನ ನಾವು ಬರಿಬೇಕು. ಏನಿದೆ ಅದು 2x ಪ್ಲಸ್ y ಈಸ್ ಈಕ್ವಲ್ ಟು 8. ಸೊ ಅದನ್ನ ಇಲ್ಲಿ ಬರೆಯೋಣ. 2x ಪ್ಲಸ್ y ಈಸ್ ಈಕ್ವಲ್ ಟು 8. ಈಗಿದು ಗ್ರಾಫ್ ಆಯಿತು. ನಾವಿನ್ನೂ ಸೊಲ್ಯೂಷನ್ ಬರೆದಿಲ್ಲ. ಸೊ ಸೊಲ್ಯೂಷನ್ನ ಹೇಗೆ ಬರಿತೀವಿ ಅಂದರೆ, ಈ ಕಂಡೀಷನ್ ನೋಡ್ಕೋತೀವಿ. ದ ಫಸ್ಟ್ ಇನ್ಇಕ್ವಾಲಿಟಿದು ಟ್ರೂ ಕಂಡೀಷನ್ ಇದೆ, ಸೆಕೆಂಡ್ ಇನ್ಇಕ್ವಾಲಿಟಿದು ಟ್ರೂ ಕಂಡೀಷನ್ ಇದೆ. The condition of the inequality, if the condition of the inequality is true, then shade the region towards origin. So this is origin point. So this is first inequality. ಈ ಕಂಡೀಷನ್ ಟ್ರೂ ಇತ್ತು ಅಂತಂದರೆ ಅದನ್ನು ನಾವು ಟುವರ್ಡ್ಸ್ ಒರಿಜಿನ್ ಶೇಡ್ ಮಾಡ್ತೀವಿ, ಟುವರ್ಡ್ಸ್ ಒರಿಜಿನ್. ಸೊ ಅಂದರೆ ಇದನ್ನು ಈ ಕಡೆ ಶೇಡ್ ಮಾಡ್ತೀವಿ, ಟುವರ್ಡ್ಸ್ ಒರಿಜಿನ್ನ ಶೇಡ್ ಮಾಡಿದ್ವಿ. ಓಕೆ. ಸೆಕೆಂಡ್ ಇನ್ಇಕ್ವಾಲಿಟಿ ಏನಿದೆ, ಅದು ಏನಿದೆ ಟ್ರೂ ಕಂಡೀಷನ್ ಇದೆ, ಅಂದರೆ ಸೆಕೆಂಡ್ ಇನ್ಇಕ್ವಾಲಿಟಿ ಇದೆ ಸ್ಟ್ರೈಟ್ ಲೈನ್ ಇದು. ಓಕೆ. ಅದನ್ನು ನಾವು ಟುವರ್ಡ್ಸ್ ಒರಿಜಿನ್ ಪಾಯಿಂಟ್ ಇಲ್ಲಿದೆ, ಟುವರ್ಡ್ಸ್ ಒರಿಜಿನ್ ಶೇಡ್ ಮಾಡ್ತೀವಿ. ಸೊ ಎರಡಕ್ಕೂ ಕಾಮನ್ ಏರಿಯಾ, ಫಸ್ಟ್ ಇನ್ಇಕ್ವಾಲಿಟಿನ ಈ ಸೈಡ್ ಶೇಡ್ ಮಾಡ್ತೀವಿ, ಸೆಕೆಂಡ್ ಇನ್ಇಕ್ವಾಲಿಟಿನ ಈ ಸೈಡ್ ಶೇಡ್ ಮಾಡ್ತೀವಿ. ಎರಡಕ್ಕೂ ಕಾಮನ್ ಬರೋದು ಯಾವುದಾಗತ್ತಂದರೆ ಮಿಡಲ್.
ಕಾಮನ್ ಆಗುತ್ತೆ. ಸೊ ಮಿಡಲ್ನ ನಾವು ಏನು ಬರ್ತೀವಿ, ಶೇಡ್ ಮಾಡ್ತೀವಿ, ಮಿಡಲ್ ಏರಿಯಾನ ಶೇಡ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಕಂಡೀಷನ್ ಏನು ಕೊಟ್ಟಾರೆ ಅಂತಂದರೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ವೈ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಅಂದರೆ ನಾವು ಈಗ ಏರಿಯಾನ ಶೇಡ್ ಮಾಡ್ತಿರ್ತೀವಲ್ಲ ಅದು ಪಾಸಿಟಿವ್ ವ್ಯಾಲ್ಯೂ ಅಷ್ಟೇ ಇರಬೇಕು ಅಂತ ಅಂತಾರೆ. ಸೊ ಹಾಗಾದರೆ ಈ ಎಕ್ಸ್ ಆ್ಯಕ್ಸಿಸ್ನ ಕ್ರಾಸ್ ಮಾಡಿ ನಾವು ಏರಿಯಾನ ಶೇಡ್ ಮಾಡಬಾರ್ದು. ಅದೇ ರೀತಿ ವೈ ಆ್ಯಕ್ಸಿಸ್ನ ಕ್ರಾಸ್ ಮಾಡಿಕೊಂಡು ಏರಿಯಾನ ಶೇಡ್ ಮಾಡಬಾರ್ದು. ಯಾಕಂದರೆ ಇಲ್ಲಿ ಕಂಡೀಷನ್ ಏನು ಕೊಟ್ಟಾರೆ, ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇರಬೇಕು, ವೈ ವ್ಯಾಲ್ಯೂನು ಪಾಸಿಟಿವ್ ಇರಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಏರಿಯಾನ ನಾವು ಶೇಡ್ ಮಾಡ್ತೀವಿ. ವೈ ಆ್ಯಕ್ಸಿಸ್ನ ಕ್ರಾಸ್ ಆಗಬಾರ್ದು, ಏರಿಯಾ ಶೇಡ್ ಮಾಡಿದರೆ ಎಕ್ಸ್ ಆ್ಯಕ್ಸಿಸ್ನ ಕ್ರಾಸ್ ಆಗಬಾರ್ದು ಅದು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಸೊ ಕಾಮನ್ ಬರುವಂಥ ರೀಸನ್ನ ನಾವು ಶೇಡ್ ಮಾಡ್ತೀವಿ. ಸೊ ಇಲ್ಲಿ ಏನು ಶೇಡ್ ಮಾಡಿರ್ತೀವಲ್ಲ ಇದೇನಾಗಿರುತ್ತೆ, ಸೊಲ್ಯೂಷನ್ ಆಫ್ ದ ಗಿವನ್ ಇನ್ಇಕ್ವಾಲಿಟಿ. ಸೊ ಫೈನಲಿ ನಾವು ಏನು ಬರೀಬೇಕು ಅಂತಂದರೆ ಒಂದು ಸೆಂಟೆನ್ಸ್ ಬರೀಬೇಕು. ಏನು ಸೆಂಟೆನ್ಸ್ ಬರೀಬೇಕು ಅಂತಂದರೆ ಶೇಡೆಡ್ ರೀಸನ್, ಅಂದರೆ ಇಲ್ಲಿ ಏನು ಏರಿಯಾನ ಶೇಡ್ ಮಾಡಿರ್ತೀವಲ್ಲ ಇದೇ ಸೊಲ್ಯೂಷನ್ ಅಂತ ನಾವು ಸೆಂಟೆನ್ಸ್ ಒಳಗಡೆ ಬರೀಬೇಕು. ಶೇಡೆಡ್ ರೀಸನ್ ಇಸ್ ದ shaded reason is the solution of a given inequality. ಸೊ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಶೇಡೆಡ್ ರೀಸನ್ ಈಸ್ ದ ಸೊಲ್ಯೂಷನ್ ಆಫ್ ಗಿವನ್ ಇನ್ಇಕ್ವಾಲಿಟಿ. ಓಕೆ, ಸೊ ಇಲ್ಲಿ ನೆನಪಿರಲಿ ವಿದ್ಯಾರ್ಥಿಗಳೇ, ಇವು ಏನು ಕ್ಯಾಲ್ಕುಲೇಷನ್ಗೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ, ಜಸ್ಟ್ ನೀವು ಇಲ್ಲಿ ಈಕ್ವೇಷನ್ಸ್ ಇಷ್ಟು ಬರೆದ್ರೆ ಸಾಕು. ಸೊ ಪುಟ್ ಎಕ್ಸ್ ಈಕ್ವಲ್ ಟು 0, ವೈ ಈಕ್ವಲ್ ಟು 0, ದೆನ್ ದಿಸ್ ಇಸ್ ಟ್ರೂ ಈಕ್ವಾಲಿಟಿ ಫಾರ್ಮ್, ದೆನ್ ರೈಟಿಂಗ್ ದ ಟೇಬಲ್, ರೈಟಿಂಗ್ ದ ಪಾಯಿಂಟ್. Then second inequality, put x equal to 0. So then writing the inequality and equality for, writing the condition, then equality for. So then writing the table and writing the points and drawing the graph. So then this is main sentence. Example number 2. Solve the system of inequalities graphically. 2x plus 5 is greater than or equal to 6. 3x plus 4y is less than or equal to 12. ಸೊ ಇಲ್ಲಿನೂ ಏನು ಮಾಡ್ತೀವಿ ಅಂದರೆ ಫಸ್ಟ್ ಇನ್ಇಕ್ವಾಲಿಟಿನ ತಗೋತೀವಿ. ಫಸ್ಟ್ ಇನ್ಇಕ್ವಾಲಿಟಿ ಯಾವುದಿದೆ, 2x plus y is greater than or equal to 6. 2x plus y is greater than or equal to 6. ಆ ಇಕ್ವೇಷನ್ನ ಬರ್ಕೊಂಡೆ ಇಲ್ಲೇನು ಮಾಡ್ತೀವಿ, ಆ ಕಂಡೀಷನ್ನ ಚೆಕ್ ಮಾಡ್ತೀವಿ. ಸೇಮ್ ಪ್ರೀವಿಯಸ್ ಎಕ್ಸಾಂಪಲ್ ಹೆಂಗೆ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ ಪುಟ್ ಎಕ್ಸ್ ಈಕ್ವಲ್ ಟು 0, ಪುಟ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ವೈ ಈಸ್ ಈಕ್ವಲ್ ಟು 0, ಎರಡನ್ನೂ 0 ಬರಿತೀನಿ. ಸೊ ಹಾಗಾದರೆ 2 ಇಂಟು ಎಕ್ಸ್ ವ್ಯಾಲ್ಯೂನ 0 ಬರೆಯೋಣ. 2 ಇಂಟು 0 ಪ್ಲಸ್ ವೈ ವ್ಯಾಲ್ಯೂನ 0 ಬರಿತೀವಿ. 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6 ಆಯಿತು. ಸೊ ಬರೆಯೋಣ. ಸೊ 2 ಇಂಟು 0, 0 ಪ್ಲಸ್ ವೈ ವ್ಯಾಲ್ಯೂ ಆಲ್ಸೋ 0, ದಿಸ್ ಹೋಲ್ ವ್ಯಾಲ್ಯೂ ಆಸ್ 0. ಸೊ ದಿಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6. ಈಗದು ಎಕ್ಸ್ ಝೀರೋ ವ್ಯಾಲ್ಯೂ ಆ್ಯಕ್ಚುಲಿ ಲೆಸ್ ದ್ಯಾನ್ 6 ಬರಬೇಕು. ಇಲ್ಲಿ ಏನು ಬಂದಿದೆ, ಅದು ಗ್ರೇಟರ್ ದ್ಯಾನ್ 0 ಬಂದಿತ್ತು, ಅದಕ್ಕೆ ಇದು ಫಾಲ್ಸ್ ಆಯಿತು. ಫಾಲ್ಸ್ ಕಂಡೀಷನ್. ದ ಕಂಡೀಷನ್ ಆಫ್ ದ ಈಕ್ವಾಲಿಟಿ, ಕಂಡೀಷನ್ ಆಫ್ ದ ಇನ್ಇಕ್ವಾಲಿಟಿ ಈಸ್ ಫಾಲ್ಸ್. ಸೊ ದೆನ್ ರೈಟಿಂಗ್ ದ ಈಕ್ವಾಲಿಟಿ ಫಾರ್ಮ್. ಈಕ್ವಾಲಿಟಿ ಫಾರ್ಮಲ್ಲಿ ಬರೆಯೋಣ. 2x plus y, 2x plus y ಈಸ್ ಈಕ್ವಲ್ ಟು 6. ಅದನ್ನು ಈಕ್ವಾಲಿಟಿ ಫಾರ್ಮಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಟೇಬಲ್ ಬರಿತೀನಿ. ಸೊ ದಿಸ್ ಈಸ್ ಎಕ್ಸ್ ಪಾಯಿಂಟ್ y, ದಿಸ್ ಈಸ್ ಎ, ದಿಸ್ ಈಸ್ ಬಿ. ಸೊ ಇಲ್ಲಿನೂ ಹಾಗೆ ಏನು, ಇಲ್ಲಿ ಪಾಯಿಂಟ್ನ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂನ 0 ಬರ್ಕೋತೀವಿ. ಎಕ್ಸ್ ವ್ಯಾಲ್ಯೂನ 0 ಬರೆದ್ರೆ ಇದು ಇಕ್ವೇಷನ್ ಏನಾಗುತ್ತೆ, 2 ಇಂಟು 0, 2 ಇಂಟು 0 ಪ್ಲಸ್ ವೈ ಈಸ್ ಈಕ್ವಲ್ ಟು 6. ಒಂದು ವ್ಯಾಲ್ಯೂ ಅಷ್ಟೇ 0 ಬರಿತೀವಿ ನಾವು, ಎಕ್ಸ್ ವ್ಯಾಲ್ಯೂನ 0 ಬರ್ಕೊಂಡೆ. ಸೊ ಇದು 2 ಇಂಟು 0 ಅಂದರೆ 0 ಆಯಿತು. ವೈ ಈಸ್ ಈಕ್ವಲ್ ಟು 6. ಸೊ ವೈ ವ್ಯಾಲ್ಯೂ
6 ಆಯಿತು. ನೆಕ್ಸ್ಟ್ ವಾಯ್ ವ್ಯಾಲ್ಯೂನ 0 ಬರಿತೀವಿ. ಇದೇ ಈಕ್ವೇಷನ್ ಒಳಗಡೆ ವಾಯ್ ವ್ಯಾಲ್ಯೂನ 0 ಬರೆಯೋದು. 2x ಪ್ಲಸ್ ವಾಯ್ ವ್ಯಾಲ್ಯೂನ 0 ಅಂತ ಬರೆಯೋಣ. ದಟ್ ಈಸ್ ಈಕ್ವಲ್ ಟು 6. ಸೊ 2x ಈಸ್ ಈಕ್ವಲ್ ಟು 6 ಅಂತ ಆಗುತ್ತೆ. ಸೊ x ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2 ಅಂದರೆ 3 ಆಯಿತು. ಸೊ ಹಾಗಾದರೆ ಎಕ್ಸ್ ವ್ಯಾಲ್ಯೂ 3 ಆಯಿತು. ಸೊ ಇಲ್ಲಿ ಪಾಯಿಂಟ್ಸ್ನ ಬರೆಯೋಣ. ಎ ಪಾಯಿಂಟ್ ಏನಾಗುತ್ತೆ ಅಂತಂದರೆ 0,6 ಬಿ ಪಾಯಿಂಟು 3,0. ಸೊ ಫಸ್ಟ್ ಇನ್ಇಕ್ವಾಲಿಟಿದು ಸೊಲ್ಯೂಷನ್ ಮುಗೀತು. ನೆಕ್ಸ್ಟ್ ಏನಾಗೋಣ, ಸೆಕೆಂಡ್ ಇನ್ಇಕ್ವಾಲಿಟಿ 3x ಪ್ಲಸ್ 4y ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 12. ಸೆಕೆಂಡ್ ಇನ್ಇಕ್ವಾಲಿಟಿ 3x ಪ್ಲಸ್ 4y ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 12. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ ಇದನ್ನು ಬಿಡಿಸ್ತಾ ಹೋಗೋದೀಗ. ಪುಟ್ x ಈಕ್ವಲ್ ಟು 0 ಆ್ಯಂಡ್ y ಇಸ್ ಈಕ್ವಲ್ ಟು 0. ಪುಟ್ x ಈಕ್ವಲ್ ಟು 0 ಆ್ಯಂಡ್ y ಈಸ್ ಈಕ್ವಲ್ ಟು 0. ಎರಡು 0 ಬರೆಯೋಣ. 3 ಇಂಟು 0 ಪ್ಲಸ್ 4 ಇಂಟು 0 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 12 ಅಂತ ಇದೆ. 0 ಇಂಟು 3 ಅಂದರೆ ಇದು 0 ಆಯಿತು. 4 ಇಂಟು 0 ಅಂದರೆ ಇದು 0 ಆಯಿತು. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 12 ಅಂತ ಆಯಿತು. ಸೊ 0 ಈಸ್ ಆಲ್ವೇಸ್ ಲೆಸ್ ದನ್ 12. ಸೊ ದೇರ್ ಫೋರ್ ದ ಕಂಡೀಷನ್ ಆಫ್ ದ ಇನ್ಇಕ್ವಾಲಿಟಿ ಈಸ್ ಟ್ರೂ ಕಂಡೀಷನ್ ಆಯ್ತಿದು. ಸೊ ದೆನ್ ರೈಟಿಂಗ್ ದಿಸ್ ಇನ್ಇಕ್ವಾಲಿಟಿ ಇಂಟು ಈಕ್ವಾಲಿಟಿ ಫಾರ್ಮ್. ಈಕ್ವಾಲಿಟಿ ಫಾರ್ಮಲ್ಲಿ ಬರೆದ್ರೆ ಏನಾಗುತ್ತೆ, 3x ಪ್ಲಸ್ 4y ಈಸ್ ಈಕ್ವಲ್ ಟು 12 ಅಂತ ಆಯಿತು. ಸೊ ಟೇಬಲ್ ಬರಿತೀವಿ. ಸೊ ಹಿಯರ್ x ಕೋಆರ್ಡಿನೇಟ್, y ಕೋಆರ್ಡಿನೇಟ್, ಎ ಪಾಯಿಂಟ್ ಬಿ ಪಾಯಿಂಟ್ ತೊಗೊಂಡಿದ್ದೀವಿ. ಇಲ್ಲೇ ಸಿ ಪಾಯಿಂಟ್ ಮತ್ತು ಡಿ ಪಾಯಿಂಟ್ನ ತೊಗೋತೀನಿ. ಸೇಮ್ ಇದೇ ರೀತಿ ಇಲ್ಲಿ ಹೆಂಗೆ ಸಾಲ್ವ್ ಮಾಡಿದ್ವಲ್ಲ ಹಾಗೆ ಎಕ್ಸ್ ವ್ಯಾಲ್ಯೂನ 0 ಬರೆಯೋಣ. ಪುಟ್ ಎಕ್ಸ್ ವ್ಯಾಲ್ಯೂ ಆಸ್ 0 ಇನ್ ದಿಸ್ ಈಕ್ವೇಷನ್. 3 ಇಂಟು 0 ಪ್ಲಸ್ 4y ಈಸ್ ಈಕ್ವಲ್ ಟು 12. 3 ಇಂಟು 0 ಆಗಿಬಿಡುತ್ತೆ. 4y ಈಸ್ ಈಕ್ವಲ್ ಟು 12 ಆದರೆ y ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 4 ಅಂದರೆ 3 ಆಯಿತು. ಸೊ y ವ್ಯಾಲ್ಯೂ 3 ಆಯಿತು. ನೆಕ್ಸ್ಟ್ ಏನು ಬರಿತೀವಿ, y ವ್ಯಾಲ್ಯೂನ 0 ಬರ್ಕೋತೀವಿ. ಇದೇ ಈಕ್ವೇಷನ್ ಒಳಗಡೆ y ವ್ಯಾಲ್ಯೂನ 0 ಬರೆಯೋದು. 3 ಇಂಟು ಎಕ್ಸ್ ಪ್ಲಸ್ 4 ಇಂಟು 0 ಇಸ್ ಈಕ್ವಲ್ ಟು 12. ಸೊ 4 ಇಂಟು 0 ಅಂದರೆ ಇದು 0 ಆಯಿತು. ಸೊ 3x ಈಸ್ ಈಕ್ವಲ್ ಟು 12. ಸೊ ದೆನ್ ಎಕ್ಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 3 ಅಂತಂದರೆ ಏನಾಯ್ತದು, 4 ಆಯಿತು. ಎಕ್ಸ್ ವ್ಯಾಲ್ಯೂ 4. ಸೊ ಹಾಗಾದರೆ ಇಲ್ಲಿ ಸಿ ಪಾಯಿಂಟ್ನ ಬರೆಯೋದಾದ್ರೆ ಸಿ ಪಾಯಿಂಟ್ನ ಏನು ಬರಿತೀವಿ, 0,3 ಅಂತ ಬರಿತೀವಿ. ಡಿ ಪಾಯಿಂಟ್ನ ಏನು ಬರಿತೀವಿ, 4,0. ಸೊ ನೆನಪಿರಲಿ ವಿದ್ಯಾರ್ಥಿಗಳು, ಇಲ್ಲಿ ಈ ಕ್ಯಾಲ್ಕುಲೇಷನ್ಗೆ ಮಾರ್ಕ್ಸ್ ಇರೋದಿಲ್ಲ. ಇವನ್ನ ನೀವು ಬರೆದ್ರೂ ನಡೆಯುತ್ತೆ, ಬರೀಲಿಲ್ಲ ಅಂದರೂ ನಡೆಯುತ್ತೆ ಎಕ್ಸಾಮಲ್ಲಿ. ಈ ಬಾಕ್ಸಲ್ಲಿ ಏನು ಬರೀತಿದ್ದಾನೆ ಇದು, ಈ ಕ್ಯಾಲ್ಕುಲೇಷನ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ. ಇಲ್ಲಿ ಎರಡು ವ್ಯಾಲ್ಯೂನ 0 ಬರ್ಕೊಂಡು ಕಂಡೀಷನ್ ಚೆಕ್ ಮಾಡ್ತೀವಿ. ಈಕ್ವಾಲಿಟಿ ಫಾರ್ಮಲ್ಲಿ ಬರೆದು ಟೇಬಲ್ ಬರಿತೀವಿ, ಪಾಯಿಂಟ್ಸ್ ಬರಿತೀವಿ. ಸೊ ಅದೇ ರೀತಿ ಸೆಕೆಂಡ್ ಇನ್ಇಕ್ವಾಲಿಟಿ ತೊಗೊಂಡು ಎರಡು ವ್ಯಾಲ್ಯೂ 0 ಬರ್ಕೊಂಡು ಕಂಡೀಷನ್ ಚೆಕ್ ಮಾಡ್ತೀವಿ. ಈಕ್ವಾಲಿಟಿ ಫಾರ್ಮಲ್ಲಿ ಬರೆದು ಟೇಬಲ್ ಬರೆದು ಪಾಯಿಂಟ್ ಬರಿತೀವಿ. ಸೊ ಇದಕ್ಕೆ ಮಾರ್ಕ್ಸ್ ಇರುತ್ತೆ, ಇವಾಗ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ. ನೆಕ್ಸ್ಟ್ ಗ್ರಾಫ್ ತಗೋಣ. ಸೊ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ನ ಅಬ್ಸರ್ವ್ ಮಾಡಿರಿ. 0, 3, 0, 4 ಇದೆ, ಮ್ಯಾಕ್ಸಿಮಮ್ 4 ಇದೆ. ಹಾಗಾದರೆ ಎಕ್ಸ್ ಆಕ್ಸಿಸಲ್ಲಿ ನಾವು ಮ್ಯಾಕ್ಸಿಮಮ್ 4 ಪಾಯಿಂಟ್ಸ್ನ ಬರ್ಕೊಂಡ್ರೆ ಸಾಕು. ಓಕೆ, ವೈ ಆಕ್ಸಿಸಲ್ಲಿ ನೋಡೋಣ. 6, 0, 3, 0 ಇದೆ, ಅಂದರೆ ಮ್ಯಾಕ್ಸಿಮಮ್ 6 ಆಗುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ 6 ಪಾಯಿಂಟ್ಸ್ನ ಬರೆದ್ರೆ ಸಾಕು. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ 2 cm is equal to 1 unit. Along y axis 2 cm is equal to 1 unit. ಸೊ ಓಕೆ, ಸೊ ಈಗ ಗ್ರಾಫ್ನ ಬರೆಯೋಣ. ಫಸ್ಟ್ ಪಾಯಿಂಟ್ ಎ ಪಾಯಿಂಟ್ ನೋಡೋಣ. ಎ ಪಾಯಿಂಟ್ ಏನಿದೆ,
0,6 ಇದೆ, ಎಕ್ಸ್ ವ್ಯಾಲ್ಯೂ 0 ಇದೆ, ವೈ ವ್ಯಾಲ್ಯೂ 6 ಇದೆ. ಓಕೆ, ಸೊ ಹಾಗಾದರೆ ವೈ ಆಕ್ಸಿಸಲ್ಲಿ 6 ಇರೋ ಪಾಯಿಂಟ್ಗೆ ಇದನ್ನು ಗುರುತ ಮಾಡೋಣ. ವೈ ಆಕ್ಸಿಸಲ್ಲಿ 6 ಇಲ್ಲಿ, ಸೊ ದಟ್ ಈಸ್ ಎ ಆಫ್ 0,6 ಫಸ್ಟ್ ಪಾಯಿಂಟ್ನ ನಾವು ರಿಪ್ರೆಸೆಂಟ್ ಮಾಡಿವೀಗ. ಅದೇ ಈಕ್ವಾಲಿಟಿ ಒಳಗಡೆ ಇರೋ ಸೆಕೆಂಡ್ ಪಾಯಿಂಟ್ ಬಿ ಪಾಯಿಂಟ್, ಎಕ್ಸ್ ವ್ಯಾಲ್ಯೂ 3 ಇದೆ, ವೈ ವ್ಯಾಲ್ಯೂ 0 ಇದೆ. ಅಂದರೆ ಎಕ್ಸ್ 3 ಇದ್ದಲ್ಲಿ ಪಾಯಿಂಟ್ನ ಬರೆಯೋಣ. ಎಕ್ಸ್ 3 ಇದ್ದಲ್ಲೇ ಪಾಯಿಂಟ್ ಬರೆದ್ರೆ ಇಲ್ಲಿ ಬರುತ್ತೆ. ಸೊ ದಟ್ ಈಸ್ ಬಿ ಆಫ್ 3,0. ಸೊ ಇವೆರಡು ಪಾಯಿಂಟ್ನ ಬರೋದಾದ್ಮೇಲೆ ನಾವು ಏನು ಮಾಡಬೇಕು, ಅವೆರಡು ಪಾಯಿಂಟ್ನ ನಾವು ಸೇರಿಸ್ಬೇಕು. ಅವೆರಡು ಪಾಯಿಂಟ್ನ ಸೇರಿಸಿದ ಆದಮೇಲೆ ಸೆಕೆಂಡ್ ಇನ್ಇಕ್ವಾಲಿಟಿಗೆ ಹೋಗಬೇಕು. ಇವೆರಡು ಪಾಯಿಂಟ್ನ ಸೇರಿಸಿ ಅದರದ್ದು ಇಕ್ವೇಷನ್ ಏನಿದೆ ಅದನ್ನು ಬರಿಬೇಕು. ಏನಿದೆ 2x + y = 6. ಸೊ ಅದನ್ನು ಒಂದು ಕಡೆ ಬರೆಯೋಣ. 2x + y = 6. ಸೊ ಅದನ್ನು ಬರ್ದೆ. ನೆಕ್ಸ್ಟ್ ಸೆಕೆಂಡ್ ಈಕ್ವಾಲಿಟಿಗೆ ಹೋಗೋಣ. ಸೊ ಇಲ್ಲಿ ಸಿ ಪಾಯಿಂಟು 0,3 ಇದೆ, ಅಂದರೆ ವೈ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ 0 ಇದೆ, ವೈ ವ್ಯಾಲ್ಯೂ 3 ಇದೆ. ಅಂದರೆ ವೈ 3 ಇದ್ದಲ್ಲಿ ಪಾಯಿಂಟ್ ಬರೀತೀನಿ. ವೈ ಆಕ್ಸಿಸಲ್ಲಿ 3, ಸೊ 3. ಸೊ ದಿಸ್ ಈಸ್, ಸೊ ನೆಕ್ಸ್ಟ್ ಸಿ ಪಾಯಿಂಟ್, ದಿಸ್ ಈಸ್ 0,3 ಆಯಿತು ಸಿ ಪಾಯಿಂಟ್. ನೆಕ್ಸ್ಟ್ ಡಿ ಪಾಯಿಂಟು ಎಕ್ಸ್ ವ್ಯಾಲ್ಯೂ 4 ಇದೆ, ವೈ ವ್ಯಾಲ್ಯೂ 0 ಇದೆ. ಅಂದರೆ ಎಕ್ಸ್ ವ್ಯಾಲ್ಯೂ 4 ಇದ್ದಲ್ಲಿ ಪಾಯಿಂಟ್ ಬರೀತೀನಿ. ಸೊ ಹಿಯರ್ ಎಕ್ಸ್ ವ್ಯಾಲ್ಯೂ ಆಸ್ 4, ದಟ್ ಈಸ್ ಡಿ ಪಾಯಿಂಟ್ 4,0. ಸೊ ಈ ಪಾಯಿಂಟ್ನ ಮತ್ತು ಈ ಪಾಯಿಂಟ್ನ ನಾವೀಗ ಜಾಯಿನ್ ಮಾಡಬೇಕು. ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಏರಿಯಾನ ಶೇಡ್ ಮಾಡ್ತೀವಿ. ಏರಿಯಾನ ಶೇಡ್ ಮಾಡಬೇಕಂದ್ರೆ ಕಂಡೀಷನ್ ನೋಡಬೇಕು. ಫಸ್ಟ್ ಇನ್ಇಕ್ವಾಲಿಟಿದು ಕಂಡೀಷನ್ ಫಾಲ್ಸ್ ಇದೆ. ಫಾಲ್ಸ್ ಇತ್ತಂದರೆ ನಾವು ಅದರ್ ದ್ಯಾನ್ ಒರಿಜಿನ್ ಸೈಡ್ ಶೇಡ್ ಮಾಡ್ತೀವಿ. ಇಫ್ ದ ಕಂಡೀಷನ್ ಆಫ್ ದ ಇನ್ಇಕ್ವಾಲಿಟಿ ಈಸ್ ಫಾಲ್ಸ್, ಶೇಡ್ ದ ರೀಸನ್ ಅದರ್ ದ್ಯಾನ್ ದ ಒರಿಜಿನ್ ಸೈಡ್. ಸೊ ದಿಸ್ ಈಸ್ ಫಸ್ಟ್ ಇನ್ಇಕ್ವಾಲಿಟಿ. ಇದನ್ನು ಫಸ್ಟ್ ಇನ್ಇಕ್ವಾಲಿಟಿ ಯೂಸ್ ಮಾಡಿಕೊಂಡು ಬರೆದಿರೋಂಥ ಸ್ಟ್ರೇಟ್ ಲೈನ್. ಇದು ಫಾಲ್ಸ್ ಇದೆ. ಫಾಲ್ಸ್ ಇದೆ ಅಂದರೆ ಅದನ್ನು ಒರಿಜಿನ್ ಬಿಟ್ಟು ಇನ್ನೊಂದು ಸೈಡ್ ಶೇಡ್ ಮಾಡಬೇಕು. ಟ್ರೂ ಇದ್ದಿತ್ತು ಅಂದರೆ ಟುವರ್ಡ್ಸ್ ಒರಿಜಿನ್ನ ಶೇಡ್ ಮಾಡ್ತಿದ್ವಿ. ಸೊ ನಾವು ದಿಸ್ ಈಸ್ ಫಾಲ್ಸ್, ಶೇಡ್ ದ ರೀಸನ್ ಅದರ್ ದ್ಯಾನ್ ದ ಒರಿಜಿನ್ ಸೈಡ್. ಸೊ ಶೇಡಿಂಗ್ ಲೈಕ್ ದಿಸ್, ಈ ಕಡೆ ಶೇಡ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಇನ್ಇಕ್ವಾಲಿಟಿ. ಸೆಕೆಂಡ್ ಇನ್ಇಕ್ವಾಲಿಟಿ ಏನಿದೆ, ಟ್ರೂ ಇದೆ. ಸೆಕೆಂಡ್ ಇನ್ಇಕ್ವಾಲಿಟಿ ಟ್ರೂ ಇದೆ. ಅದು 3x + 4y, ಅದರದ್ದು ಇಕ್ವೇಷನ್ ಬರಬೇಕಿತ್ತಿಲ್ಲಿ. 3x + 4y = 12. ಸೊ ಅದು ಕಂಡೀಷನ್ ಏನಿದೆ ಟ್ರೂ ಇದೆ. ಅದು ಟ್ರೂ ಇತ್ತು ಅಂದರೆ ಅದನ್ನು ನಾವು ಟುವರ್ಡ್ಸ್ ಒರಿಜಿನ್ ಪಾಯಿಂಟ್ ಇಲ್ಲಿದೆ ಅಂದರೆ ಟುವರ್ಡ್ಸ್ ಒರಿಜಿನ್ ಶೇಡ್ ಮಾಡ್ತೀವಿ. ಇದನ್ನು ಅದರ್ ದನ್ ಒರಿಜಿನ್ ಸೈಡ್ ಈ ಕಡೆ ಶೇಡ್ ಮಾಡ್ತೀವಿ. ಇದನ್ನು ಟುವರ್ಡ್ಸ್ ಒರಿಜಿನ್ ಶೇಡ್ ಮಾಡ್ತೀವಿ. ಸೊ ಹಾಗಾದರೆ ಕಾಮನ್ ಏರಿಯಾ ಯಾವುದಾಗತ್ತೆ ಅಂದರೆ ಇದು ಕಾಮನ್ ಏರಿಯಾ ಆಗುತ್ತೆ. ಇಲ್ಲಿ ನಾವು ಎಕ್ಸ್ ಆಕ್ಸಿಸ್ನ ಕ್ರಾಸ್ ಮಾಡ್ಬೋದು. ಯಾಕಂತಂದರೆ ಇಲ್ಲಿ ಕಂಡೀಷನ್ ಕೊಟ್ಟಿಲ್ಲ, ಅವರು ಪಾಸಿಟಿವ್ ಇರಬೇಕು ಅಂತ ಕೊಟ್ಟಿಲ್ಲ. ಪ್ರಿವಿಯಸ್ ಎಕ್ಸಾಂಪಲ್ ಒಳಗಡೆ ಎಕ್ಸ್ ವ್ಯಾಲ್ಯೂ > 0, ವೈ ವ್ಯಾಲ್ಯೂ > 0 ಈ ಕಂಡೀಷನ್ ಕೊಟ್ಟಿದ್ರು. ಅದಕ್ಕೆ ಆಕ್ಸಿಸ್ನ ಕ್ರಾಸ್ ಮಾಡಿ ಶೇಡ್ ಮಾಡಿರಲಿಲ್ಲ ನಾವು. ಓಕೆ, ಇಲ್ಲಿ ಈ ಕಂಡೀಷನ್ ಕೊಟ್ಟಿಲ್ಲ ಅಂತಂದರೆ ಆ ಸೊಲ್ಯೂಷನ್ ನಾವು ಶೇಡ್ ಮಾಡಿರೋವಂಥದ್ದು ಆಕ್ಸಿಸ್ನ ಅದು ಕ್ರಾಸ್ ಆಗಿ ಹೋಗ್ಬೋದು. ಸೊ ದಿಸ್ ಈಸ್ ದ ಕಾಮನ್ ರೀಸನ್. ಸೊ ಕಾಮನ್ ಏರಿಯಾನ ಶೇಡ್ ಮಾಡಿದ್ದೀವಿ. ದಿಸ್ ಶೇಡೆಡ್ ರೀಸನ್ ಈಸ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಇನ್ಇಕ್ವಾಲಿಟಿ. ಅದನ್ನು ನಾವು ಸೆಂಟೆನ್ಸಲ್ಲಿ ಬರೀಬೇಕು. ಸೊ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಶೇಡೆಡ್ ರೀಸನ್ ಈಸ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಇನ್ಇಕ್ವಾಲಿಟಿ. ಶೇಡೆಡ್ ರೀಸನ್ ಈಸ್ ದ solution of given inequality. So this is for 5 marks. Example number 3.
Solve the system of inequalities graphically. 2x plus y is greater than or equal to 8. x plus 2y is greater than or equal to 10. ಸೊ ಇಲ್ಲಿನೂ ಏನು ಮಾಡ್ತೀವಿ ಅಂದರೆ ಫಸ್ಟ್ ಇನ್ಇಕ್ವಾಲಿಟಿನ ತೊಗೊಂಡೆ 2x plus y is greater than or equal to 8. ಸೊ ಇದೇ ಇನ್ಇಕ್ವಾಲಿಟಿ ಒಳಗಡೆ ಎಕ್ಸ್ ವ್ಯಾಲ್ಯೂನು 0 ಬರೆಯೋದು, y ವ್ಯಾಲ್ಯೂನು 0 ಬರೆಯೋದು. ಅಂದರೆ 2 ಇಂಟು 0 ಇದು 0 ಆಗುತ್ತೆ, ಪ್ಲಸ್ y ವ್ಯಾಲ್ಯೂನು 0 ಬರ್ತೀವಿ ಅಂದರೆ ಇದು ಟೋಟಲಿ 0 ಆಯಿತು. ಸೊ 0 ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 8. So 0 is always less than 8. Here it is greater than 8. So therefore this condition is false. Then write this inequality into equality form. 2x plus y is equal to 8. So table ಬರಿತೀನಿ. ಇಲ್ಲಿ x ವ್ಯಾಲ್ಯೂ ಇದು x ಕೋಆರ್ಡಿನೇಟ್ y ಕೋಆರ್ಡಿನೇಟ್. ಸೊ a ಪಾಯಿಂಟ್. ಸೊ ಈ ಈಕ್ವೇಷನ್ ಒಳಗಡೆ x ವ್ಯಾಲ್ಯೂನ 0 ಬರೆಯೋದು, ಅಂದರೆ ಒಂದು ವ್ಯಾಲ್ಯೂ ಅಷ್ಟೇ 0 ಬರಿತೀವಿ. x ವ್ಯಾಲ್ಯೂನ 0 ಬರೋದ ಅಂತಂದರೆ 2 ಇಂಟು 0 0 ಆಗಿಬಿಡ್ತು. ಸೊ y ವ್ಯಾಲ್ಯೂ ಎಷ್ಟಾಗುತ್ತೆ 8 ಆಗುತ್ತೆ, 8 ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ y ವ್ಯಾಲ್ಯೂನ 0 ಬರಿತೀನಿ. y ವ್ಯಾಲ್ಯೂನ 0 ಬರ್ದೀವಿ ಅಂದರೆ ಇದು 0 ಆಯಿತು, ಅದು 0 ಆಗುತ್ತೆ. 2x ಈಸ್ ಈಕ್ವಲ್ ಟು 8 ಆಗುತ್ತೆ. ಅಂದರೆ 2x ಈಕ್ವಲ್ ಟು 8 ಆದರೆ x ವ್ಯಾಲ್ಯೂ 8 ಡಿವೈಡೆಡ್ ಬೈ 2 ಅಂದರೆ 4 ಆಗುತ್ತೆ. y ವ್ಯಾಲ್ಯೂನ x ವ್ಯಾಲ್ಯೂನ 4 ಅಂತ ಎಂಟ್ರಿ ಮಾಡಿಕೊಂಡೆ. ಸೊ ದೇರ್ ಫೋರ್ a ಪಾಯಿಂಟ್ ಈಸ್ 0,8 0,8. b ಪಾಯಿಂಟ್ ಈಸ್ 4,0 4,0. For second inequality, x plus 2y is greater than or equal to 0. Here also same, put x equal to 0 and y is equal to 0. So ಇದು 0 ಆಯಿತು, ಪ್ಲಸ್ 2 ಇಂಟು y ವ್ಯಾಲ್ಯೂನು 0 ಬರೆದ್ರೆ ಇದು ಟೋಟಲ್ ಆಗಿ 0 ಆಯಿತು. ಸೊ 0 ಈಸ್ ಗ್ರೇಟರ್ than or equal to 10. 0 ಈಸ್ greater than or equal to 10. So this is again false. So then write the inequality into equality form. x plus 2y is equal to 10 equal to ಅಂತ ಬರ್ದಿದ್ದೀವಿ. ಸೊ ಇಲ್ಲಿನೂ ಏನಂದರೆ ಟೇಬಲ್ ಬರ್ಕೋತೀವಿ. ಎಕ್ಸ್ ವ್ಯಾಲ್ಯೂನ 0 ಬರೆದ್ರೆ, ಎಕ್ಸ್ ವ್ಯಾಲ್ಯೂನ 0 ಬರ್ದೀವಿ ಅಂತಂದರೆ 2y is equal to 10 ಆಯಿತು. ಸೊ ಹಾಗಾದರೆ y ವ್ಯಾಲ್ಯೂ 10 ಡಿವೈಡೆಡ್ ಬೈ 2 ಅಂದರೆ 5 ಆಯಿತು. ನೆಕ್ಸ್ಟ್ ಏನು ಬರಿತೀವಿ, y ವ್ಯಾಲ್ಯೂನ 0 ಬರ್ಕೋತೀವಿ. y ವ್ಯಾಲ್ಯೂನ 0 ಬರೆದ್ರೆ ಇದು ಹೋಯ್ತು. ಹಾಗಾದರೆ x ಈಕ್ವಲ್ ಟು 10 ಆಯಿತು. ಎಕ್ಸ್ ವ್ಯಾಲ್ಯೂನ 10 ಅಂತ ಬರೆದೆ. ಸೊ ಹಾಗಾದರೆ ಇಲ್ಲಿ ಸಿ ಪಾಯಿಂಟು 0,5 ಆಯಿತು, ಡಿ ಪಾಯಿಂಟು 10,0 ಆಯಿತು. ಸೊ ಇದನ್ನು ನಾವೀಗ ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ, ಎಕ್ಸ್ ಕೋಆರ್ಡಿನೇಟ್ 0, 4, 0, 10 ಇದೆ ಎಕ್ಸ್ ಪಾಯಿಂಟ್. ಅಂದರೆ ಮ್ಯಾಕ್ಸಿಮಮ್ 10 ಪಾಯಿಂಟ್ಸ್ ನಾವು ಎಕ್ಸ್ ಆಕ್ಸಿಸಲ್ಲಿ ಬರಿಬೇಕು. ಸೊ ಎಕ್ಸ್ ಆಕ್ಸಿಸಲ್ಲಿ 10 ಪಾಯಿಂಟ್ಸ್ನ ಬರ್ದಿದೆ, 1, 2, 3, 4 ಅಪ್ ಟು 10. ಸೊ ಟೇಕಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆಸ್ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್, ಅಲಾಂಗ್ ವೈ ಆಕ್ಸಿಸ್ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್. ಈಗ ಅದರಲ್ಲಿ ಫಸ್ಟ್ ಪಾಯಿಂಟಿಗೆ ಬರೋಣ. ಎ ಪಾಯಿಂಟ್ ಏನಿದೆ 0,8, ಅಂದರೆ ವೈ ಆಕ್ಸಿಸಲ್ಲಿ 8 ಪಾಯಿಂಟಿಗೆ ಗುರ್ತ ಮಾಡ್ತೀನಿ. ವೈ ಆಕ್ಸಿಸಲ್ಲಿ 8 ಪಾಯಿಂಟಿಗೆ. ಸೊ ಹಿಯರ್, ಸೊ ದಿಸ್ ಈಸ್ ಎ ಪಾಯಿಂಟ್ 0,8. ನೆಕ್ಸ್ಟ್ ಬಿ ಪಾಯಿಂಟು 4,0 ಇದೆ. 4,0 ಅಂದರೆ ಇಲ್ಲಿ ಬರುತ್ತೆ, ಬಿ ಆಫ್ 4,0. ಸೊ ನಾವು ಜಾಯ್ನಿಂಗ್ ದಿಸ್ 2 ಪಾಯಿಂಟ್ಸ್, ಅವೆರಡು ಪಾಯಿಂಟ್ನ ಜಾಯಿನ್ ಮಾಡಿ ಅದರದ್ದು ಈಕ್ವೇಷನ್ನ ನಾವು ಬರಿತೀವಿ. ಈಕ್ವೇಷನ್ ಏನಿದೆ, 2x plus y is equal to 8. 2x plus y is equal to 8. ಫಸ್ಟ್ ಇನ್ಇಕ್ವಾಲಿಟಿದು ಸ್ಟ್ರೇಟ್ ಲೈನ್ ಆಯ್ತಿದ್ದು, ಅಂದರೆ ಅದನ್ನು ಈಕ್ವಾಲಿಟಿ ಫಾರ್ಮಲ್ಲಿ ಬರೆದು ಬಿಡಿಸಿರ್ತೀವಿ. ನೆಕ್ಸ್ಟ್ ಸೆಕೆಂಡ್ ಇನ್ಇಕ್ವಾಲಿಟಿನಲ್ಲಿ ಬರೆದಿರೋ ಈಕ್ವಾಲಿಟಿ ಫಾರ್ಮದ್ದು ಈಗ ಗ್ರಾಫ್ ಬರೆಯೋಣ. ಫಸ್ಟ್ ಪಾಯಿಂಟು 0,5 ಅಂದರೆ ಸಿ ಪಾಯಿಂಟ್ 0,5, y 5 ಇದ್ದಲ್ಲಿ ತೊಗೋತೀನಿ. y ವ್ಯಾಲ್ಯೂ 5 ಹಿಯರ್. ಸೊ ದಟ್ ಈಸ್ ಸಿ ಪಾಯಿಂಟ್ 0,5. ನೆಕ್ಸ್ಟ್ ಡಿ ಪಾಯಿಂಟ್ ಏನಿದೆ 10,0 ಇದೆ. ಸೊ ದಿಸ್ ಈಸ್ ಡಿ ಪಾಯಿಂಟ್ 10,0. ಈಗ ಇವೆರಡನ್ನು ಜಾಯಿನ್ ಮಾಡ್ತೀವಿ. ಸೊ 5 ಪಾಯಿಂಟ್ ಮತ್ತು 10ನ ಜಾಯಿನ್ ಮಾಡ್ತೀವಿ.
ಅದರದ್ದು ಇಕ್ವೇಷನ್ ಏನಿದೆ ಅದನ್ನು ಬರಿತೀವಿ. ಇಕ್ವೇಷನ್ ಏನಿದೆ, ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 10. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 10. ಸೊ ಈಗ ಇಲ್ಲಿ ನೋಡಿರಿ, ಫಸ್ಟ್ ಇನ್ಇಕ್ವಾಲಿಟಿ ಕಂಡೀಷನ್ ಚೆಕ್ ಮಾಡಿರಿ, ಅದೇನಿದೆ ಫಾಲ್ಸ್ ಇದೆ. ಸೆಕೆಂಡ್ ಇನ್ಇಕ್ವಾಲಿಟಿ ಕಂಡೀಷನು ಫಾಲ್ಸ್ ಇದೆ. ಸೊ ದಿಸ್ ಈಸ್ ಫಸ್ಟ್ ಇನ್ಇಕ್ವಾಲಿಟಿ. ಅದನ್ನು ನಾವು ಫಾಲ್ಸ್ ಬಂದಿದ್ದಕ್ಕೆ ಒರಿಜಿನ್ ಬಿಟ್ಟು ಅದರ್ ದ್ಯಾನ್ ದ ಒರಿಜಿನ್. ಸೊ ಅದರ್ ದ್ಯಾನ್ ಒರಿಜಿನ್ ಈ ಕಡೆ ಶೇಡಿಂಗ್ ತೊಗೋತೀವಿ. ಇದನ್ನು ಫಸ್ಟ್ ಲೈನ್ನ ಇಲ್ಲೆಲ್ಲ ಶೇಡಿಂಗ್ ಬರುತ್ತೆ. ಓಕೆ, ಸೆಕೆಂಡ್ ಇನ್ಇಕ್ವಾಲಿಟಿನೂ ಏನಿದೆ ಫಾಲ್ಸ್ ಇದೆ, ಅದು ಏನು ಬರುತ್ತೆ ಅದರ್ ದ್ಯಾನ್ ಒರಿಜಿನ್ ಪಾಯಿಂಟ್ ಬಿಟ್ಟು ಇನ್ನೊಂದು ಸೈಡ್ ಶೇಡಿಂಗ್ ಬರುತ್ತೆ. ಸೊ ಫಸ್ಟ್ ಶೇಡಿಂಗ್ ಇದು, ಸೆಕೆಂಡ್ ಶೇಡಿಂಗ್ ಇದು. ಓಕೆ, ಸೊ ಎರಡಕ್ಕೂ ಕಾಮನ್ ಏರಿಯಾ ಇದಿಷ್ಟು ಆಗುತ್ತೆ. ಸೊ ಈ ಏರಿಯಾನ ನಾವು ಶೇಡ್ ಮಾಡಬೇಕು. ಸೊ ದಿಸ್ ಶೇಡೆಡ್ ರೀಸನ್ ಇಸ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಇನ್ಇಕ್ವಾಲಿಟಿ. ಸೊ ನೆನಪಿರಲಿ ವಿದ್ಯಾರ್ಥಿಗಳೇ, ಅವರು ಇಲ್ಲಿ ಕ್ವಶನ್ ಕೊಟ್ಟಾಗ ಇಲ್ಲಿ ಕ್ವಶನ್ ಜೊತೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಆ್ಯಂಡ್ y ವ್ಯಾಲ್ಯೂ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಈ ಕಂಡೀಷನ್ ಏನಾದರೂ ಕ್ವಶನ್ ಒಳಗಡೆ ಇತ್ತು ಅಂತಂದರೆ ನಾವು ಶೇಡ್ ಮಾಡೋ ರೀಸನ್ ಎಕ್ಸ್ ಆಕ್ಸಿಸ್ನ ಮತ್ತು y ಆಕ್ಸಿಸ್ನ ಕ್ರಾಸ್ ಆಗಬಾರ್ದು. ಈ ಕಂಡೀಷನ್ ಕೊಟ್ಟಿದ್ರು ಅಂದರೆ, ಈ ಕಂಡೀಷನ್ ಕೊಟ್ಟಿರಲಿಲ್ಲ ಅಂತಂದರೆ ನಾವು ಎಕ್ಸ್ ಆಕ್ಸಿಸ್ನು ಕ್ರಾಸ್ ಮಾಡ್ಬೋದು, y ಆಕ್ಸಿಸ್ನ ಕ್ರಾಸ್ ಮಾಡ್ಬೋದು. ಅದಕ್ಕೆ ಇಲ್ಲಿ ಏರಿಯಾನ ಶೇಡ್ ನೋಡ್ರಿ, ಇಲ್ಲಿ y ಆಕ್ಸಿಸ್ನ ಕ್ರಾಸ್ ಮಾಡಿ ಶೇಡ್ ಮಾಡಿದ್ದೀನಿ. ಸೊ ಅದೇ ರೀತಿ ಈ ಕಡೆ ಬಂದರೆ ಇಲ್ಲಿ ಎಕ್ಸ್ ಆಕ್ಸಿಸ್ನ ಕ್ರಾಸ್ ಮಾಡಿ ಶೇಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ಗಿವನ್ ಇನ್ಇಕ್ವಾಲಿಟಿ. ಸೊ ಅದಕ್ಕೆ ಫೈನಲಿ ಸೆಂಟೆನ್ಸ್ ಬರೀಬೇಕಲ್ಲ, ಶೇಡೆಡ್ ರೀಸನ್ ಇಸ್ ದ ಸೊಲ್ಯೂಷನ್ ಆಫ್ ಗಿವನ್ ಇನ್ಇಕ್ವಾಲಿಟಿ. ಶೇಡೆಡ್ ರೀಸನ್ ಈಸ್ ದ solution of given inequality. So example number 4, solve the system of inequalities graphically. 2x plus y is greater than or equal to 4, x plus y is less than or equal to 3, 2x minus 3y is less than or equal to 6. ಸೊ ಇಲ್ಲಿನ ಏನಂದರೆ ಫಸ್ಟ್ ಇನ್ಇಕ್ವಾಲಿಟಿ, ಸೆಕೆಂಡ್ ಇನ್ಇಕ್ವಾಲಿಟಿ ಮತ್ತು ಥರ್ಡ್ ಇನ್ಇಕ್ವಾಲಿಟಿನ ಸೇಮ್ ಪ್ರಿವಿಯಸ್ ಎಕ್ಸಾಂಪಲ್ ಯಾವ ರೀತಿ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಎಕ್ಸ್ ವ್ಯಾಲ್ಯೂನ ಮತ್ತು y ವ್ಯಾಲ್ಯೂನ 0 ಬರ್ತೀವಿ ಅಂದರೆ ಇದೇನು ಬರುತ್ತೆ, 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ಬರುತ್ತೆ. ಸೊ ಇದು ಫಾಲ್ಸ್ ಕಂಡೀಷನ್. ಸೊ ಇದನ್ನೇ ಈಕ್ವಾಲಿಟಿ ಫಾರ್ಮ್ ಒಳಗಡೆ ಬರಿತೀವಿ. ಎಕ್ಸ್ ವ್ಯಾಲ್ಯೂನ 0 ಬರ್ತೀವಿ ಅಂತಂದರೆ y ವ್ಯಾಲ್ಯೂ 4 ಆಗುತ್ತೆ, 4 ಎಂಟ್ರಿ ಮಾಡಿದೆ. ನೆಕ್ಸ್ಟ್ y ವ್ಯಾಲ್ಯೂನ 0 ಬರ್ಕೊಂಡಿವಿ ಅಂತಂದರೆ y ವ್ಯಾಲ್ಯೂನ 0 ಬರ್ಕೊಂಡಿವಿ ಅಂದರೆ 2x ಈಕ್ವಲ್ ಟು 4 ಆಗುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ 4 ಡಿವೈಡೆಡ್ ಬೈ 2 ಅಂದರೆ 2 ಆಯಿತು. ಫಸ್ಟ್ ಇನ್ಇಕ್ವಾಲಿಟಿ ಮುಗೀತು. ಸೆಕೆಂಡ್ ಇನ್ಇಕ್ವಾಲಿಟಿಗೆ ಬರ್ತೀವಿ. ಸೇಮ್ ಪುಟ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ y ಈಕ್ವಲ್ ಟು 0 ಎರಡನ್ನೂ 0 ಬರ್ತೀವಿ ಅಂದರೆ 0 ಈಸ್ ಲೆಸ್ ಆನ್ ಆರ್ ಈಕ್ವಲ್ ಟು 3. ಸೊ ದಿಸ್ ಈಸ್ ಟ್ರೂ ಕಂಡೀಷನ್. 0 ಅನ್ನೋದು 3ಕ್ಕಿಂತ ಚಿಕ್ಕದಾಗಿದ್ರು, ಸೊ ಅದಕ್ಕೆ ಟ್ರೂ ಕಂಡೀಷನ್ ಬರ್ತೀನಿ. ಸೊ ಈಕ್ವಾಲಿಟಿ ಫಾರ್ 3x plus y is equal to x plus y is equal to 3. ಓಕೆ, ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂನ 0 ಬರ್ತೀವಿ ಅಂದರೆ y ವ್ಯಾಲ್ಯೂ 3 ಆಯಿತು. ಸೊ y ವ್ಯಾಲ್ಯೂನ 0 ಬರ್ತೀವಿ ಅಂತಂದರೆ ಎಕ್ಸ್ ವ್ಯಾಲ್ಯೂ 3 ಆಯಿತು. ಸೊ 0 3. ಸೊ ಥರ್ಡ್ ಇನ್ಇಕ್ವಾಲಿಟಿಗೆ ಹೋಗ್ತೀವಿ. 2x minus 3y is less than or equal to 6 ಅಂತ ಕೊಟ್ಟಾರೆ. ಸೊ ಇಲ್ಲಿನೂ ಎಕ್ಸ್ ವ್ಯಾಲ್ಯೂನ 0 ಬರೆಯೋದು, y ವ್ಯಾಲ್ಯೂನ 0 ಬರೆದ್ರೆ ಟೋಟಲ್ ಆಗಿ ಏನಾಗುತ್ತದೆ, 0 ಈಸ್ ಲೆಸ್ than or equal to 6. ಸೊ ದಿಸ್ ಈಸ್ ಅಗೇನ್ ಟ್ರೂ ಕಂಡೀಷನ್. So then write the inequality into equality form. So 2x minus 3y is equal to 6. ಇಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಎಕ್ಸ್ ವ್ಯಾಲ್ಯೂನ 0 ಬರ್ತೀವಿ ಅಂದರೆ, ಇದನ್ನು 0 ಬರ್ತೀವಿ ಅಂದರೆ minus 3y is equal to 6 ಆಯಿತು. ಓಕೆ, ಸೊ ಹಾಗಾದರೆ y ವ್ಯಾಲ್ಯೂ ಏನಾಗುತ್ತೆ ಅಂದರೆ y is equal to 6 ಡಿವೈಡೆಡ್ ಬೈ minus 3 ಆಗುತ್ತೆ. ಅದಕ್ಕೆ ಇಲ್ಲಿ -2 ಅಂತ ಬರ್ತೀನಿ. ಸೊ ಅದೇ y ವ್ಯಾಲ್ಯೂನ 0 ಬರ್ತೀವಿ ಅಂದರೆ ಇದು 0 ಆಗಿಬಿಡ್ತು, ಇದು 0 ಆಗುತ್ತೆ. 2x is equal to 6 ಆಗುತ್ತೆ. ಸೊ ಅದಕ್ಕೆ ಎಕ್ಸ್ ವ್ಯಾಲ್ಯೂ 6 ಡಿವೈಡೆಡ್ ಬೈ 2 ಅಂದರೆ 3 ಅಂತ ಎಂಟ್ರಿ ಮಾಡಿ. ನೆಕ್ಸ್ಟ್ ಏನು ಹೋಗ್ತೀವಿ, ಗ್ರಾಫಿಗೆ ಹೋಗೋಣ. ಎಕ್ಸ್ ಆಕ್ಸಿಸ್, ಸೊ ದಿಸ್ ಈಸ್ y ಆಕ್ಸಿಸ್. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಯಾಕೆ ತೊಗೊಂಡಿದ್ದೀನಿ ಅಂದರೆ ಒಂದು ವ್ಯಾಲ್ಯೂ y ವ್ಯಾಲ್ಯೂ ನೆಗೆಟಿವ್ ಒಳಗಡೆ ಬಂದಿದೆ, ಅದಕ್ಕೆ ಸೊ ನೆಗೆಟಿವ್ ಆಕ್ಸಿಸಲ್ಲಿ 2 ಪಾಯಿಂಟ್ಸ್ನ ಬರೆದಿದ್ದೀನಿ. ಸೊ ಫಸ್ಟ್ ಇನ್ಇಕ್ವಾಲಿಟಿಗೆ ಬರೋಣ. 0,4 ಅಂದರೆ y ವ್ಯಾಲ್ಯೂ 4 ಇದ್ದಲ್ಲೇ ಪಾಯಿಂಟ್ ಬರೀತೀನಿ. y ವ್ಯಾಲ್ಯೂ 4 ಇದ್ದಲ್ಲೇ ಎ ಪಾಯಿಂಟ್. ಸೊ ಎ ಆಫ್ 0,4 ಆಯಿತು. y ಆಕ್ಸಿಸಲ್ಲಿ
4 ಪಾಯಿಂಟ್ಗೆ ಬರೆದೆ. ನೆಕ್ಸ್ಟ್ ಅದೇ ಅದೇ ಇಕ್ವೇಷನದ್ದು ಸೆಕೆಂಡ್ ಪಾಯಿಂಟ್ ಏನಿದೆ 2,0 2,0 ಅಂದರೆ x2 ಇದ್ದಲ್ಲೇ ತೊಗೋತೀನಿ. ಬಿ ಆಫ್ 2,0 ಆಯಿತು. ಇವೆರಡು ಪಾಯಿಂಟ್ನ ನಾವೀಗ ಸೇರಿಸ್ಬೇಕು. ಸೇರಿಸಿ ಅಷ್ಟೇ ಬಿಡೋಂಗಿಲ್ಲ, ಅದರದ್ದು ಇಕ್ವೇಷನ್ ಏನಿದೆ ಆ ಇಕ್ವೇಷನ್ ಬರೀಬೇಕು. ಏನಿದೆ 2x + y = 4. 2x + y = 4 ಆಯಿತು. ಓಕೆ, ಸೆಕೆಂಡ್ ಬರೋಣ. 0,3 0,3 ಅಂದರೆ ಇದು. ಸೊ ದಿಸ್ ಈಸ್ ಸಿ ಪಾಯಿಂಟ್ 0,3. ನೆಕ್ಸ್ಟ್ ಡಿ ಪಾಯಿಂಟ್ ಏನಿದೆ 3,0. ಡಿ ಪಾಯಿಂಟ್ 3,0. ಇವೆರಡು ಪಾಯಿಂಟ್ನು ನಾವು ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಜಾಯಿನ್ ಮಾಡಿ ಇಕ್ವೇಷನ್ ಏನಿದೆ ಅದನ್ನು ಬರೀಬೇಕು. x + y = 3. x + y = 3. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಇಕ್ವೇಷನ್ ಅದೇ ರೀತಿಯೇ ಗ್ರಾಫ್ ಬರಿತೀವಿ ಅಷ್ಟೇ. 0,-2 0,-2 ಅಂದರೆ y ವ್ಯಾಲ್ಯೂ -2 ಇದ್ದಲ್ಲೇ ಪಾಯಿಂಟ್ ಬರಿತೀನಿ. y ವ್ಯಾಲ್ಯೂ -2. ಸೊ ದಟ್ ಈಸ್ ಪಾಯಿಂಟ್ ಈ ಪಾಯಿಂಟ್ 0,-2. ನೆಕ್ಸ್ಟ್ ಎಫ್ ಪಾಯಿಂಟ್ ಅಂದರೆ ಎಷ್ಟಿದೆ ಅದು 3,0. ಎಫ್ ಪಾಯಿಂಟ್ ಇಲ್ಲಿದೆ. ಸೊ ದಟ್ ಈಸ್ 3,0. ಸೊ ಅಂದರೆ ಡಿ ಪಾಯಿಂಟು ಎಫ್ ಪಾಯಿಂಟು ಸೇಮ್ ಬರುತ್ತೆ, ಅಲ್ಲೇ ಪಾಯಿಂಟ್ ಬರ್ತಿದ್ದೀನಿ. ಇವೆರಡೂ ಜಾಯಿನ್ ಮಾಡೋಣ. ಸೊ ಜಾಯಿನ್ ಮಾಡಿ ಅದರದ್ದು ಇಕ್ವೇಷನ್ ಏನಿದೆ ಅದನ್ನು ಬರೆಯೋಣ. 2x - 3y = 6. 2x - 3y = 6. ಈಗ ನೋಡ್ರಿ ಕಂಡೀಷನ್ನ ನೋಡ್ತಾ ಹೋಗ್ರಿ. ಫಸ್ಟ್ ಇನ್ಇಕ್ವಾಲಿಟಿ ಕಂಡೀಷನ್ ಫಾಲ್ಸ್ ಇದೆ. ಯಾವುದು ಫಸ್ಟ್ ಇನ್ಇಕ್ವಾಲಿಟಿ ಕಂಡೀಷನು 2x + y = 4. ಇದು ಫಾಲ್ಸ್ ಇದೆ ಅಂದರೆ ಒರಿಜಿನ್ ಪಾಯಿಂಟ್ ಇಲ್ಲಿದೆ, ಇದನ್ನು ಈ ಕಡೆ ಶೇಡಿಂಗ್ ಮಾಡ್ತೀವಿ, ಅದರ್ ದ್ಯಾನ್ ಒರಿಜಿನ್ ಸೈಡ್. ಓಕೆ, ಸೊ ಸೆಕೆಂಡ್ ಇನ್ಇಕ್ವಾಲಿಟಿ ಏನಿದೆ ಟ್ರೂ ಇದೆ. ಸೊ ಒರಿಜಿನ್ ಪಾಯಿಂಟ್ ಇದು. ಸೊ ಟುವರ್ಡ್ಸ್ ಒರಿಜಿನ್ ಶೇಡ್ ಮಾಡ್ತೀವಿ, ಟುವರ್ಡ್ಸ್ ಒರಿಜಿನ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಇನ್ಇಕ್ವಾಲಿಟಿನೂ ಏನಿದೆ ಟ್ರೂ ಇದೆ. ಸೊ ಥರ್ಡ್ ಇನ್ಇಕ್ವಾಲಿಟಿದು ಅದು ಇಲ್ಲಿದೆ, ಸ್ಟ್ರೇಟ್ ಲೈನು, ಒರಿಜಿನ್ ಪಾಯಿಂಟ್ ಇಲ್ಲಿದೆ. ಸೊ ಟ್ರೂ ಇದೆ ಅಂದರೆ ಒರಿಜಿನ್ ಪಾಯಿಂಟ್ ಕಡೆ ಶೇಡ್ ಮಾಡಬೇಕು ನಾವು. ಶೇಡ್ ದ ರೀಸನ್ ಟುವರ್ಡ್ಸ್ ಒರಿಜಿನ್. ಸೊ ಇದು ಫಾಲ್ಸ್ ಇತ್ತು, ಇದನ್ನು ಈ ಕಡೆ ಶೇಡ್ ಮಾಡಿದ್ವಿ. ಸೆಕೆಂಡ್ ಒನ್ನು ಟ್ರೂ ಇತ್ತು, ಟುವರ್ಡ್ಸ್ ಒರಿಜಿನ್ ಪಾಯಿಂಟ್ ಶೇಡ್ ಮಾಡಿದ್ವಿ. ಥರ್ಡ್ ಇಕ್ವೇಷನು ಏನಿತ್ತು ಟ್ರೂ ಇತ್ತು, ಟುವರ್ಡ್ಸ್ ಒರಿಜಿನ್ ಪಾಯಿಂಟ್ ಶೇಡ್ ಮಾಡಿದ್ವಿ. ಅವಾಗ ಏನಾಗುತ್ತೆ ಅಂದರೆ ಕಾಮನ್ ರೀಸನ್ನು ಇಲ್ಲಿ ಮಿಡಲ್ ಟ್ರಯಾಂಗಲ್ ಬರುತ್ತಲ್ಲ, ಇದಿಷ್ಟು ಸೊಲ್ಯೂಷನ್ ಆಗುತ್ತೆ. ಅದನ್ನು ನಾವು ಶೇಡ್ ಮಾಡಬೇಕು. So this is the common reason. So this is the solution of the given inequality. So therefore we can write here the shaded reason is the solution of the given inequality. So adana one sentence baribeku. Shaded reason is the solution of given inequality.